ಅಮ್ಮ ನಿಮ್ಮನ್ನ ನೋಡಿ ನಾವೆಲ್ಲ ಕಲಿಬೇಕು. ನೋಡಿ ಈ ಏಜ್ ಅಲ್ಲಿ ಕೆಲಸ ಮಾಡ್ತೀರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ನಾವು 4 ಗಂಟೆ 3:15. ಯಾಕಂದ್ರೆ ಎಲ್ಲರೂ ಕೆಲಸ ಮಾಡಲೇಬೇಕು, ಬದುಕಲೇಬೇಕು, ಸಂಪಾದನೆ ಮಾಡಲೇಬೇಕು. ಏನು ಮಾಡೋಕ್ಕಾಗತ್ತೆ, ಜೀವನ ನಡೀತಾ ಇರೋದು. ಹಾಂ, ಓಕೆ. ಎಷ್ಟು ವರ್ಷದಿಂದ ನೀವು ಡ್ರೈವರ್ಗೆ ಮಾಡ್ತಿದ್ದೀರಿ? 20 ವರ್ಷದಿಂದ. 20 ವರ್ಷ ಇದರಲ್ಲೇ ಜೀವನ ಮಾಡಿದ್ದೀರಿ? ಇದ್ರಲ್ಲೇ ಮಾಡ್ತಾ ಇದ್ದೀವಿ, ಹೋಗಿ ಮಾಡ್ತಾ ಇದ್ದೀವಿ. ಎಷ್ಟು ಜನ ಮಕ್ಕಳು? 3 ಜನ. ಏನು ಮಾಡ್ತಾರೆ ಸರ್ ಅವರು? ಎಲ್ಲ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಹಾಗೆ ಹೀಗಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಹಾಂ ಸರ್, ಓದಿರೋ ತಕ್ಕನ ಕೆಲಸ ಮಾಡಂಗಿದ್ರೆ ಎಲ್ಲರೂ IT-BT ಕಂಪ್ನಿಲಿ ಇರಬೇಕಾಗಿತ್ತು. ಸ್ವಿಗ್ಗಿ ಝೊಮ್ಯಾಟೊ ಹೊಡೆಯೋರಲ್ಲ, ಡಿಗ್ರಿ ಮಾಡ್ಕೊಂಡು ಇಂಜಿನಿಯರ್ ಮಾಡೋರು ಸ್ವಿಗ್ಗಿ ಝೊಮ್ಯಾಟೊ ಹೊಡಿತಾ ಇದ್ದಾರೆ. ಎಜುಕೇಷನ್ ಅಂತೂ ವ್ಯಾಲ್ಯೂನೇ ಇಲ್ಲ ಸರ್. ನಮ್ಮ ನ್ಯಾಕು, ನಮ್ಮ ಸ್ಕಿಲ್ಲು, ನಮ್ಮ ಡ್ರೈವಿಂಗ್ ಗೊತ್ತು, ನಾವು ಜೀವನ ಮಾಡ್ತೀವಿ. ಇನ್ನೊಬ್ಬಂಗೆ ಏನೋ ಗೊತ್ತು ಅದು ಮಾಡ್ತೀವಿ ಹೊರತು ದುಡ್ದು ಓದಿ ನಾವೇನೋ ಸಂಪಾದನೆ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಎಲ್ಲಿವರೆಗೆ ಹಿಂಗೆ ಕಾಲು ಕೈ ಗಟ್ಟಿರೋವರೆಗೂ ದುಡಿಯೋದು, ಗಟ್ಟಿರೋವರೆಗೆ ದುಡಿಯೋದು. ಹಾಂ, ಆಮೇಲೆ ಹೆಂಗೆ ಮಾಡೋಕ್ಕತ್ತ ಆಗಲ್ಲ. ಹಾಂ, ಬರ ಸರಿ ಇಲ್ಲ, ಅವ್ರು ನೋಡಿದ್ರೆ ಹಂಗೆ ಆಗ್ಬಿಟ್ರು. ಸರ್, 100 ರೂಪಾಯಿ ದುಡಿಯೋರಿಗೆ 100 ರೂಪಾಯಿ ಚಿಂತೆ, 1000 ರೂಪಾಯಿ ದುಡಿಯೋದು 1000 ರೂಪಾಯಿ ಚಿಂತೆ. ಇವಾಗ ನಿಮ್ಮ ಪ್ರಾಬ್ಲಮ್ ನಿಮಗೆ ದೊಡ್ಡದು, ನಮ್ಮ ಪ್ರಾಬ್ಲಮ್ ನನಗೆ ದೊಡ್ಡದು. ಆ ಥರ ನಮಗೇನು ಭವಿಷ್ಯ ಅಂತಿಲ್ಲ. ನಮಗಂತೂ ಈ ಗಾರ್ಮೆಂಟ್ಸೇ ಭವಿಷ್ಯ. ನಾವು ದುಡಿಯೋದ್ರಿಂದ ಮಕ್ಳು ಏನಾದರೂ ಭವಿಷ್ಯ ಕಟ್ಕೊಂತಾರೆ ಅಂತ ದುಡಿತಾ ಇದ್ದೀವಿ. ನಿಮ್ಮ ಜೀವನ ಇಲ್ಲಿಗೆ ಮುಗೀತು ಅಂದ್ರೆ ದುಡಿಯೋದೇ ಮಕ್ಳಿಗೋಸ್ಕರ ದುಡಿತಾನೆ ಇರ್ತೀವಿ. ಖುಷಿ ಇರೋದ್ರಲ್ಲಿ ಖುಷಿಯಾಗಿದ್ರೆ ನಾವು ಹ್ಯಾಪಿ. ಅವ್ನಿಗೆ ಅದೈತೆ, ನನಗಿದಿಲ್ಲ, ನಾನು ಹಿಂಗಿದ್ದೀನಿ, ನನಗಿನ್ನ ಇನ್ನೂ ದೊಡ್ಡದಾಗಿರ್ತಾನೆ, ಇನ್ನು ನನಗಿನ್ನ ತೆಳಗಿರ್ತಾನೆ. ಅವತ್ತು ಮೇಲಿರೋ ನೋಡ್ಬಾರ್ದು, ತೆಳಗಿರೋ ನೋಡ್ಕೊಂತ ಹೋದ್ರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿ ಹೋಗ್ತಾ. ಮೇಲಿರೋ ನೋಡಿದಷ್ಟು ನಾವು ಹಾಳಾಗೆ ಹೋಗೋದು, ಕೆಳಗಿರೋ ನೋಡೋಷ್ಟು ಉದ್ಧಾರ ಆಗ್ತೀವಿ. ಇರೋದ್ರಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಂಡು ಕೆಳಗಿರೋರೆ, ಮೇಲಿರೋ ಯಾವತ್ತು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದ ಅಲ್ವಾ? ಹೌದು. ಅದನ್ನಂತೂ ನಾವು ಬೆಂಗಳೂರಿಗೆ ಬಂದಾಗೆಲ್ಲ ನೋಡ್ಬಿಟ್ಟಿದೀವಿ. ಅಂದ್ರೆ ಕೆಲವರು ಶ್ರೀಮಂತಿಕೆ ದುಡ್ಡಿದ್ರು ಆರೋಗ್ಯ ಇರಲ್ಲ. ನಮಗೆ ಆರೋಗ್ಯ ಕೊಟ್ಟಿದ್ದಾನೆ ದೇವರು, ಕಷ್ಟಪಟ್ಟು ದುಡಿತೀವಿ, ಅವತ್ಕವತ್ ತಿಂತೀವಿ, ಮಕ್ಳು ಓದಿಸ್ತೀವಿ, ಮಕ್ಳೇ ನಮಗೆ ಆಸ್ತಿ ತಿನ್ಕೊಂತೀವಿ. ಯಾರ ಮುಂದೆ ಕೈ ಚಾಚಿ ಬದುಕಲ್ಲ. ಮುಂದೆ ದೇವರು ನಮ್ಗೆ ಇದೇ ತರ ದುಡ್ಕೊಂತಿನ ಶಕ್ತಿ ಕೊಡ್ಲಿ ಅನ್ನೋದೇ ನಮ್ ಖುಷಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಗೆಂದಿನಂತೆ ಆಧಾರದ ಸ್ವಾಗತ ಮತ್ತು ಬೆಳಗಿನ ಜಾವದ ಬೆಂಗಳೂರಿನ ಕತೆಗೆ ಸ್ವಾಗತ. ತುಂಬ ದಿವಸ ಆಯಿತು ಬೆಂಗಳೂರಿನ ಕತೆಗಳನ್ನ ಮಾಡಿ. ಮತ್ತೆ ಇನ್ನೊಂದು ಕತೆ ತಮ್ಮಿದರಿಗೆ ತೊಗೊಂಡು ಬಂದಿದ್ದೀನಿ. ಇಲ್ಲಿ 70 ವರ್ಷದ ಮೇಲೆ ಅಜ್ಜಿ ಕೆಲಸ ಮಾಡಿ ಯಾರ ಮುಂದೆ ಕೈ ಒಡ್ಡಬಾರ್ದಪ್ಪ, ಅದಕ್ಕೆ ನಾನು ದುಡಿತೀನಿ ಅಂತ ಅಜ್ಜಿ ಹೇಳ್ತಾ ಇದ್ರು. ಅದು ಒಂದು ಮಾತಿನ ಪ್ರೇರಣೆಯಿಂದ ಈ ಕತೆ ಶುರುವಾಗಿದೆ. ಬನ್ನಿ ಅಜ್ಜಿ ಕತೆ ಹೇಳ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ ನಮ್ಮ ಆತ್ಮಗೌರವದ ಪ್ರಶ್ನೆ ಇದೆ. ವಯಸ್ಸು ಮುಖ್ಯ ಆಗೋದೇ ಇಲ್ಲ ದುಡಿಮೆಗೆ, ಅಂಥದ್ದೊಂದು ಸ್ಫೂರ್ತಿಯ ಕತೆ ಇಲ್ಲಿದೆ. ಬನ್ನಿ, ನಾನು ನಿಂತಿರ್ತಕ್ಕಂಥ ಜಾಗ ಈಗ ತುಮಕೂರು ರೋಡಲ್ಲಿದ್ದೀನಿ. ವಿಡಿಯೋ ಬರುತ್ತೆ. ಆ ವಿಡಿಯೋ ಮುಂದೆ ಸಾಯಂಕಾಲ ಆದರೆ ಡೈಲಿ ದಿನನಿತ್ಯ ಇಲ್ಲಿ ತರಕಾರಿ ಸಂತೆ ನಡೆಯುತ್ತೆ. ಆ ಸಂತೆಯಲ್ಲಿ ಬೆಳಗಿನ ಜಾವ ಒಂದು ಹೋಟೆಲ್ ನಡೆಯುತ್ತೆ. ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಕೊಡ್ತಾರೆ. 40 ರೂಪಾಯಿದಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಕಾರ್ಮಿಕ ವರ್ಗದವರು ಇಲ್ಲಿ ಊಟ ಮತ್ತು ಟಿಫನ್ನು ಮಾಡ್ತಾರೆ. ಬನ್ನಿ, ಆ ಕತೆಗೆ ನಿಮಗೆ ಸ್ವಾಗತ. ನಿಮಗೆ ಮಂಜುನಾಥ್ ನಗರದ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದಕ್ಕಿಂತ ಹಿಂಭಾಗದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಬನ್ನಿ, ಈ ಕಡೆ ಬಂದಾಗ ಇವ್ರನ್ನ ವಿಸಿಟ್ ಮಾಡಿ, ಒಂದು ಟಿಫನ್ನು ಮಾಡಿ, ಊಟ ಮಾಡಿ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ. ಎಷ್ಟು ಚಂದ ಐತೆ ನೋಡಿ ಬಜ್ಜಿ. ಅಮ್ಮಂಗೆ ಗೊತ್ತಾಗಲ್ಲ ಅಲ್ವಾ? ಅಮ್ಮ ಹೆಸರೇನಮ್ಮ? ತಾಯಮ್ಮ. ತಾಯಮ್ಮ, ಎಷ್ಟು ವರ್ಷ ನಿಮಗೆ? 70, 70 ಆಗಿರ್ಬೇಕು. 70 ಮೇಲೇನೆ ಆಗಿದೆ ಅನ್ಕೊಂಡಿದ್ದೀನಿ. ಯಾವ ಊರು ಅಜ್ಜಿ ನಿಮ್ಮದು? ಮದ್ದೂರು. ಓಕೆ. ಹಾಂ, ಮದ್ದೂರಿಂದ ಬೆಂಗಳೂರಿಗೆ ಬಂದ್ಬಿಟ್ರಿ. ಬರ್ಬೇಕಲ್ಲ ಜೀವನ ಮಾಡೋಕ್ಕೆ. ಹೆಂಗೆ ಬಿಟ್ಟು ಬಂದ್ರಿ ಮದ್ದೂರು? ಏನು ಮಾಡಿ ಬಂದ್ಬಿಟ್ಟೋದಾಗೆ. ಆಗ ಅಲ್ಲೇನು ಮಾಡ್ತಿದ್ರಿ? ಬೈಲ್ ಕೆಲಸಗಳು. ಏನೇನು ಕೆಲಸ? ನಾಟಿ ಹೊಲ ಕೊಯ್ಯೋದು, ಗದ್ದೆ ಕೊಯ್ಯೋದು. ನಾಟಿ ನೆಡೋದು. ಜಮೀನು ಇತ್ತ ನಿಮ್ದು? ನಮ್ದು ಏನು ಜಮೀನು ಇಲ್ಲಪ್ಪ. ಬೇರೆಯವ್ರ ಜಮೀನ ಕೆಲಸ ಮಾಡ್ತಿದ್ರಿ? ಎಷ್ಟು ಜನ ಮಕ್ಕಳು ನಿಮಗೆ? ಯಾರಿಲ್ಲ. ಓಕೆ. ಹಾಂ, ಮತ್ತು ಇವರೆಲ್ಲ
ತಮ್ಮ ಹೆಂಡತಿ ತಮ್ಮನ ಮಗ. ತಮ್ಮನ ಹೆಂಡತಿ ತಮ್ಮನ ಮಗ. ಓಕೆ. ಯಜಮಾನ್ರು ಯಾರಿಲ್ಲ, ಮದುವೆ ಆಗಿಲ್ಲ. ಮದುವೆನೇ ಆಗ್ಲಿಲ್ಲ, ಯಾಕೆ? ಮಾಡಿ ಬರ ಅಲ್ಲ ನೀವೇ ಬೇಡ ಅಂದ್ರ ಮನೆಗೆ ಮಾಡ್ಲಿಲ್ಲ, ಹೆಂಗೆ? ನಾವ ಬೇಡ ಅಂದಾಗ ನಮ್ಗೆ ಸರಿ ಇರ್ಲಿಲ್ಲ. ಹಾ? ನಾವು ಚೆನ್ನಾಗಿರ್ಲಿಲ್ಲ ಅವಾಗ. ಕಾಯಿಲೆ ಚೆನ್ನಾಗಿ ಎಷ್ಟು ಚಂದ ಇದೀರಿ, ಯಾಕೆ? ಕಾಯಿಲೆ ತರ ಇತ್ತು, ಅದಕ್ಕೆ ಕಾಯಿಲೆ ಇತ್ತಾ? ಒಂಥರ ಹಾ. ಈಗ ಚೆನ್ನಾಗಿದ್ದೀರಾ? ವಯಸ್ಸಾಯ್ತು, ಇನ್ನು ಕಾಲು ನೋವು, ಹಾ. ತಿರುಗಕ್ಕಾಗಲ್ಲ, ಹೆಂಗ ಜೀವನ ಮಾಡ್ತಾರೆ. ಕಾಲ್ ನೋವು ಅದೇ. ಅಮ್ಮ ನಿಮ್ಮನ್ನ ನೋಡಿ ನಾವೆಲ್ಲ ಕಲಿಬೇಕು. ಮಂಡಿ ನೋವು. ನೋಡಿ ಈ ಏಜ್ ಅಲ್ಲಿ ಕೆಲಸ ಮಾಡ್ತೀರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ನಾವು 4 ಗಂಟೆ 3:30 ಇಲ್ಲೇ ಇರ್ತೀರಿ? ಅಲ್ಲಿ ಮನೆ ತ ಮಾಡ್ಕೊಬತ್ತೀವಿ. ಹಾ? ಮನೆ ಮನೆ ಎಲ್ಲಿದೆ ಅಮ್ಮ? ಮಂಜುನಾಥ್ ನಗರ. ಮಂಜುನಾಥ್ ನಗರದಾಗ ಮನೆ ಮಾಡಿದ್ದೀರಾ? ಓ, ಅಲ್ಲಿ 4 ಗಂಟೆಗೆ ಎದ್ದು 4, ಮಾಡ್ಕೊಂಡು 3:30ಗೆ ಎದ್ದೇಳ್ತೀರಿ? 4:15, 4. ಎದ್ದೇಳ್ತೀರಿ. ಏನೇನ್ ಮಾಡ್ತೀರಿ ಬೆಳಿಗ್ಗೆ ಎದ್ದು? ಅದೇ ಎಲ್ಲ ಮಾಡ್ತೀವಿ. ಹಾ, ಹೌದಾ? ಎಷ್ಟು ವರ್ಷ ಆಯ್ತು ಈ ಹೋಟೆಲ್ ಮಾಡ್ತಾ ಇತ್ತು ನೀವು? 25 ವರ್ಷ ಮೇಲೆ ಆಗತ್ತೆ. 25 ವರ್ಷ ಆಯ್ತು ಇದೇ ಜಾಗ? ಮ್ಯಾಲೆ ಆಗತ್ತೆ. ಹಾ, ಅಲ್ಲೋಸಿ ಮಾಡ್ತಾ ಇದ್ದು, ಹಾ. ಕೆಳಗೋಸಿ ಮಾಡ್ತಾ ಇದ್ದು, ಆಮೇಲೆ ಪರ್ಮನೆಂಟಾಗಿ ಸೇರ್ಕೊಂಡು Okay. ಇಲ್ಲಿ ಸೇರ್ಕೊಂಡು ಆಲೆ 10 ವರ್ಷ ಮೇಲೆ ಆಯ್ತು. 10 ವರ್ಷ ಮೇಲಾಯ್ತಾ? ಹಾ. ಎಷ್ಟು ಗಂಟೆವರೆಗೆ ಇರ್ತೀರಿ? 3:30. 3:30. ತರಕಾರಿ ಅಂಗಡಿ ಆಗೋಯ್ತದ ಇಲ್ಲಿ. ಓ, ಇಲ್ಲಿ ಸಾಯಂಕಾಲ ಸಂತೆ ಶುರು ಆಗ್ಬಿಡುತ್ತೆ. ಮಾರ್ಕೆಟ್ ಆಯ್ತದೆ, ಹಾ. ಅದಕ್ಕೆ 2:30, 3 ಗಂಟೆ 2:30, 3 ಗಂಟೆ. ಅಷ್ಟೇ. ಓಕೆ. ಹಾ. ನಾವು ಯಾರು ರೆಡಿ ಮಾಡ್ಕೊಳ್ಳೋದು 4 ಗಂಟೆ ಆಯ್ತದೆ. 4 ಗಂಟೆ ಆಗ್ತದಾ? ಓಕೆ. ಮದ್ದೂರು ಬಂದು ಎಷ್ಟು ವರ್ಷ ಆಯ್ತು ನೀವು? 30 ವರ್ಷ ಆಯ್ತಾನೆ. 30 ವರ್ಷ ಆಯ್ತಾ? ಅಲ್ಲಿ ಹೋಗ್ತೀರಾ ಇಲ್ಲಿ ಈಗ? ಹೋಯ್ತಾ ಬರ್ತಾ ಇದ್ವಿ. ಅಲ್ವಾ? ಜಮೀನು ಹೊಲ ಎಲ್ಲ ಇದು ಮನೆ ಎಲ್ಲ ಇದೆ? ಮನೆ ಐತೆ, ಮನೆ ಐತೆ. ಆಳಮದು. ಹಾ. ಮತ್ತೆ ಊರವ್ರನ್ನೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀರಿ, ಹೆಂಗೆ? ನೆನಪಾಗಲ್ಲ ಅವ್ರದ್ದು? ಹೋಯ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಹೋಯ್ತಾ ಇರ್ತೀರಿ, ಬರ್ತಾ ಇರ್ತೀರಿ. ಹಾ. ಒಟ್ಟಿನಲ್ಲಿ ಜೀವನ ಹಿಂಗೆ ಕಳೆದು ಬಿಟ್ರಿ? ಆಗೋಯ್ತಾ? ಮುಗ್ದಾಯ್ತಲ್ಲ ನಮ್ಮ ಕತೆ. ಏನಮ್ಮ, ಇನ್ನೂ 100 ವರ್ಷ ಆರಾಮಾಗಿ ಬದುಕ್ತೀರಿ. ಹಾ? ಏನಮ್ಮ? ಕಾಲು ನೋವು ಆಗಲ್ಲ. ಕಾಲು ನೋವು? ಹಾ. ಯಾಕೆ ತೋರಿಸ್ಬೇಕು? ತೋರಿಸಿಲ್ಲ? ಅಯ್ಯೋ, ಎಲ್ಲ ಔಷಧಿ ಅವ್ರು ಎಲ್ಲ ಔಷಧಿ ತಂದ್ಕೊಟ್ರು, ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು, ಹಾ. ಏನು ಆಯ್ತಾ ಇಲ್ಲ. ಏನು ಆಯ್ತಾ ಇಲ್ಲ? ಹಾ. ಕಾಲು ನೋವು ಇದೊಂದು ಬಾಧೆ ನಿಮ್ಗೆ. ಇಲ್ಲ ಅಂದ್ರೆ ಇನ್ನೂ ದುಡಿಯೋ ಹುಮ್ಮಸ್ ಐತೆ? ಹಾ? ಆಯ್ತೆ, ಹಾ. ಆಗಲ್ಲ ಮಾಡಿ. ಆಗಲ್ಲ. ಹಾ. ಇಂಥ ಹೋಟೆಲ್ನವ್ರು ಹಿಂಗೆ ಜೀವನ ಸಾಗಿಸ್ತಾ ಇದಾರೆ ನೋಡ್ರಿ, 70 ವರ್ಷದ ಮೇಲೆ ಅಜ್ಜಿ. ಇವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಏನು ಹೇಳೋಕ್ಕಾಗತ್ತೆ, ಜೀವನ ಸಾಗಿಸ್ಲೇಬೇಕಲ್ಲ. ಯಾಕಂದ್ರೆ ಎಲ್ಲರೂ ಕೆಲಸ ಮಾಡಲೇಬೇಕು, ಬದುಕಲೇಬೇಕು, ಸಂಪಾದನೆ ಮಾಡಲೇಬೇಕು. ಏನು ಮಾಡೋಕ್ಕಾಗತ್ತೆ, ಜೀವನ ನಡೀತಾ ಇರೋದೆ. ಹಾಂ. ನೀವೇನು ಮಾಡ್ತಾ ಇದ್ದೀರಿ? ನಾನು ಗಾರ್ಮೆಂಟ್ಸಲ್ಲಿ ಚೆಕ್ಕರ್ ಕೆಲಸ ಮಾಡ್ತೀವಿ. ಗಾರ್ಮೆಂಟಲ್ಲಿ? ಹೇಳಿ ಹಂಗಾರೆ, ನಿಮ್ಮ ಗಾರ್ಮೆಂಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಿ ಸರ್? ಸರ್, ಅಷ್ಟು ಜಾಸ್ತಿ ಕ್ಲಾರಿಫೈ ಮಾಡೋಕ್ಕಾಗಲ್ಲ. ಒಂದು ಅಂದಾಜು 1,500 2,000 ಹೇಳಿ. ಅವ್ರ ಬದುಕು ಹೇಗಿರುತ್ತೆ? ನೀವಿದ್ದೀರಿ, ನೋಡಿದ್ದೀರಿ. ನಮ್ಮ ಥರನೇ ಇರೋದು ಜೀವನ. ಹಿಂಗೆ ಗಾರ್ಮೆಂಟ್ಸಲ್ಲಿ ಬರೋರೆಲ್ಲ ಕೋಟೆಗೆ ಬರ್ತೀನಿ ಸರ್, ಎಲ್ಲ ಬಡವರೇ ಬರೋದು. ಹೊಟ್ಟೆ ಜೀವನ ಮಾಡಬೇಕಲ್ಲ, ಜೀವನ ಸಾಗಿಸ್ಲೇಬೇಕಲ್ಲ. ಬಟ್ ಎಲ್ಲವೂ ದುಬಾರಿ ಆಗಿದೆ ಕಾಲ. ಆಮೇಲೆ ಗಂಡ ಹೆಂಡತಿ ದುಡಿಯೋ ಕಾಲ ಇದು. ಒಬ್ಬರು ದುಡಿದ್ರೆ ಆಗದೇ ಆಗಲ್ಲ, ಸಾಧ್ಯ ಇರಲ್ಲ ಸರ್. ಇವಾಗ ಮನೆ ರೆಂಟ್ ಜಾಸ್ತಿ ಆಗಿರುತ್ತೆ, ಕರೆಂಟ್ ಬಿಲ್ ಜಾಸ್ತಿ ಇದೆ, ವಾಟರ್ ಬಿಲ್ ಜಾಸ್ತಿ ಇದೆ, ಎಲ್ಲ ಜೀವನ ಸಾಗಿಸ್ಬೇಕಲ್ಲ, ಒಬ್ಬರೇ ದುಡಿಯೋಕ್ಕಾಗಲ್ಲ. ಹಾಂ. ಹೌದು ಅಲ್ವಾ? ಹೌದು. ನಿಮ್ದು ಯಾವರು ಸರ್? ಸರ್, ನಮ್ಮದು ಪ್ರಾಪರ್ ಬಂದು ಸುಗ್ದರೆ ಅಂತ, ಮಂಡ್ಯ. ಹಾಂ. ಬೆಳೆದಿತ್ತೆಲ್ಲ ಭದ್ರಾವತಿ. ಹಾಂ. ಏನು ಓದಿದ್ದೀರಿ ಸರ್? ನಾನು BCom ಮಾಡಿದ್ದೀನಿ. ಏನು ಕನಸು ಕಂಡಿದ್ರಿ ನೀವು ಓದೋ ಮುಂದೆ, ಕಾಲೇಜ್ಗೆ ಹೋಗೋ ಮುಂದೆ? IPS ಆಗಬೇಕಂತ ಭಾಳ ಇತ್ತು. IPS? ಹೌದು. ಹಾಂ. ಏನು ಮಾಡೋಕ್ಕಾಗಲಿಲ್ಲ. ಯಾಕೆ ಸರ್? ಯಾಕೆ? ಅದೇ ಜೀವನ ಜಂಜಾಟ, ನಮ್ಮ ಪರ್ಸನಲ್ ಪ್ರಾಬ್ಲಮ್, ಅದೆಲ್ಲ ಹೇಳೋಕ್ಕಲ್ಲ, ಕಾನ್ಫಿಡೆನ್ಸ್. ಈಗ ಚೆನ್ನಾಗಿದ್ದೀರಿ ಸರ್? ಈಗ ಚೆನ್ನಾಗಿದೆ. ಬೆಂಗಳೂರು ಬಗ್ಗೆ ಏನು ಹೇಳ್ತೀರಿ? ಬೆಂಗಳೂರು ಬಗ್ಗೆ ಏನು ಸರ್, ಮಹಾನಗರ ಬೆಳೀತಾ ಇದೆ, ಜನ ಬರ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ನಡೀತಾ ಇದೆ ಜೀವನ. ಒಬ್ಬೊಬ್ರದ್ದು ಒಂದೊಂದು. ಹೌದು. ಹಾಂ. ಈಗ ಮಕ್ಕಳು ಮರಿ ಇದ್ದವ್ರಂತೂ ಕೋಟಿ ಆಸ್ತಿ ಮಾಡಿ ಇಡ್ತಾವ್ರೆ. ನೀವು ಯಾರಿಗೋಸ್ಕರ ದುಡಿತಾ ಇದ್ದೀರಿ? ನಮ್ಮ ಜೀವನಕ್ಕೆ. ನಿಮ್ಮ ಜೀವನಕ್ಕೆ? ನಮ್ಮ ಜೀವನಕ್ಕೆ. ಹಾ. ಯಾರಿಗೆ ಕೈ ಒಡ್ಡಬಾರ್ದು ಅಂತ? ನಮ್ಮ ಜೀವನ ಮಾಡ್ಬೇಕು ನಾವು. ಹಾ. ಏನು ಅದ್ಭುತವಾದ ಮಾತು ಹೇಳಿದೆ ಅಮ್ಮ. ಇವತ್ತು ಹುಡುಗರೇ ಕೆಲಸ ಮಾಡಲ್ಲ ಅಮ್ಮ. ಏನು ಅವ್ರು ಇಸ್ಕೊ ಬಂದವ್ರೆ ಆ ಥರ. ಹಾಂ. ಹಾಂ. ಸ್ಕೂಲ್ಗೆ ಅದಕ್ಕೆಲ್ಲ ಓದ್ತಿದ್ರ ನೀವು? ಅಯ್ಯೋ, ಇಸ್ಕೊಂಡು ಮಾರಿನೇ ಕಾಣೋ ನಾವು. ಮಾರಿನೇ ಕಾಣಲಿಲ್ಲ, ಯಾಕೆ? ಇದು ಗೊತ್ತಿಲ್ಲ. ನಮ್ಮ ಅಪ್ಪ ಚಿಕ್ಕದ ಸಣ್ಣದ್ರೆ ಚಿಕ್ಕದಲ್ಲ ತಿಳ್ಕೊಂಬಿಟ್ರ? ಹಾಂ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ನೀವು?
ಒಬ್ಬ ಅವ್ರ ಯಜಮಾನ ನಾವಿಬ್ರಿಗೆ ಇಬ್ಬರೇ. ಹಾಂ, ನಿಮ್ಮ ತಾಯಿನೇ ನಿಮ್ಮನ್ನೆಲ್ಲ ಬೆಳೆಸಿದ್ದು. ಏನು ಮಾಡಿ ಬೆಳೆಸಿದ್ರು? ಈ ಕೂಲಿ ಕಮಲ ಮಾಡ ಹಾಂ, ಕೂಲಿ ಕೂಲಿ ಮಾಡಿ ಬೆಳೆಸಿದ್ರು. ನೀವು ಸ್ಕೂಲಿಗೆ ನೀವೇ ಹೋಗ್ಲಿಲ್ವಾ? ಆ ಕಡೆ ಎಲ್ಲ ಹೋಗಿಲ್ಲ, ಏನು ಮಾಡ್ಕೊಳ್ಳೋದು. ಹಾಂ, ಆ ಕಡೆ ಎಲ್ಲ ಹೋಗಿಲ್ಲ. ಹೋಗ್ಲಿಲ್ಲ. ಹಾಂ, ಓಕೆ. ಬೆಂಗಳೂರು ಜೀವನ ಮಾಡ್ಬೇಕಲ್ಲ, ಬೆಂಗಳೂರು ಜೀವನ ಮಾಡ್ಬೇಕಲ್ಲ. ಎಲ್ಲಿ ಬಂದದ್ದು ಬೆಂಗಳೂರಲ್ಲಿ? ಹಾಂ, ಇಲ್ಲ ಅಂದ್ರೆ ಕಷ್ಟ ಬೆಂಗಳೂರಲ್ಲೇ. ಹಾಂ, ಅದೇ ಹಾಂ. ನಿಮ್ಮ ತಾಯಿ ವಯಸ್ಸಾಗ್ಬಿಟ್ರೆ ಮನೇಲಾಯ್ತು. ವಯಸ್ಸಾಗಿದೆ, ಮತ್ತೆ ಅವ್ರನ್ನ ಯಾರು ನೋಡ್ಕೋತಾರಮ್ಮ? ಯಾರು ನೋಡ್ಕೊಳ್ಳಲ್ಲ, ಚೆನ್ನಾಗಿ ಅವಳಿನ್ನ. ಓ, ಇನ್ನ ಚೆನ್ನಾಗಿ ನೋಡ್ರಿ ಅದೃಷ್ಟವಂತರು. ಅವ್ರು ಸೊಸೆ ಅವಳೆ, ಹಾಂ, ಸೊಸೆ ಅವಳೆ. ಮತ್ತೆ ಇಲ್ಲಿಲ್ಲ, ಅವ್ರು ಅಲ್ಲೇ ಇದಾರ ಊರಾಗೆ? ಇಲ್ಲೇ ಅವರ? ಇಲ್ಲೇ ಅವಳು, ಓ, ಕರ್ಕೊಂಡ್ ಬಂದಿದ್ದೀರಾ? ಇಲ್ಲೇ ಯಾವ ನಾವು ಎಲ್ಲ ಒಂದೇ ಕುಟುಂಬ ಇರೋದು, ಹಾಂ, ನಾವೆಲ್ಲ ಒಂದೇ ಥರ ಇರೋದು, ಹೌದಾ? ಓಕೆ. ಹಾಂ, ನಾವೆಲ್ಲ ಒಂದೇ. ಓ, ನಿಮ್ಮ ತಾಯಿ ನೀವು ಎಲ್ಲ ತಮ್ಮ ತಮ್ಮ ಎಲ್ಲ ಒಟ್ಟಿಗೆ ಇದ್ದೀರಿ. ಎಲ್ಲ ಒಟ್ಟಿಗೆ. ಮತ್ತೆ ಇದ್ರ ಖುಷಿಗಿಂತ ಖುಷಿ ಇನ್ನೇನಮ್ಮ? ಎಲ್ಲ ಒಟ್ಟಿಗೆ. ಹಾಂ, ಎಲ್ಲ ಒಟ್ಟಿಗೆ ಇದ್ದೀರಲ್ಲ. ಈಗ ಯಾರನ್ನ ಕಂಡ್ರೆ ಯಾರಿಗೆ ಆಗುದು ಏನು ಅದೇನಿಲ್ಲಪ್ಪ ನಮ್ಮ ಮನೇಲಿ ಅಲ್ಲ? ಎಲ್ಲ ಚೆನ್ನಾಗ, ಎಲ್ಲ ಚೆನ್ನಾಗಿದ್ದೀರಿ. ಎಲ್ಲ ಚೆನ್ನಾಗಿ. ಹಾಂ, ಅದೇನಿಲ್ಲ ಹಾಂ, ಸೂಪರ್ ನೀವು. ನಮ್ಮ ಮನೇಲಿ ಹಾಂ, ಅವ್ರೂರು ಅಂತ ಏನಿಲ್ಲ, ನಮ್ಮ ಮನೇಲಿ ಹಾ. ಎಲ್ಲ ಚೆನ್ನಾಗಿ. ದುಡಿಯೋದು ತಿನ್ನೋದು ಅಷ್ಟೇ, ದುಡಿಯೋದು. ಈಗ ಎಲ್ಲರೂ ಸೇರಿ ದುಡಿತೀರಲ್ಲ? ಎಲ್ಲ ದುಡ್ತೀವಿ. ಹಾಂ, ಎಲ್ಲರೂ ದುಡಿಯೋದು ಹಂಚ್ಕೊಳ್ಳೋದಾ? ಯಾಕೆ ಹಂಚ್ಕೊಂಡವ್ ನಾವು? ಹಾಂ, ಅದೇನು ಹಂಚ್ಕೊಳ್ಕೋ? ಅರೆ ಇಲ್ಲ. ಹಾಂ, ಯಾರು ಮತ್ತೆ ಮನೆ ಯಜಮಾನ್ರು ಯಾರು? ನಮ್ಮ ಮನೆ ಅವ್ರೂರು ಅಂತ ಎಲ್ಲ ಮಾಡ್ಬೋದು, ಜಾಸ್ತಿ ಮಾಡೋದು ಅವಳೆಯ. ಹಾಂ, ಹೌದಾ? ಹಾಂ, ಸೊಸೆ ಚೆನ್ನಾಗಿರೋರು ಸಿಕ್ಕವ್ರು ನಿಮಗೆ? ಹಾಂ, ಹಾಂ, ಓಕೆ. ಅಮ್ಮ ಹೇಳಿ, ಇಷ್ಟೊತ್ತು ಅಮ್ಮನ ಕತೆ ಕೇಳ್ತಿದ್ದೆ. ನಿಮ್ದು ಹೇಳಿ ಕತೆ ಹೇಗೆ ಅಂತ. ಏನು ಹೇಳೋಣ, ಹಾಂ, ನೀವು ಮದುವೆಯಾಗಿ ಮದ್ದೂರಲ್ಲೇ ಇದ್ದೀರಾ? ಇಲ್ಲೇ ಬೆಂಗಳೂರಲ್ಲೇ ಇರೋದು. ನೀವು ಬೆಂಗಳೂರಲ್ಲೇ. ನಿಮ್ಮದು ತವ್ರ ಮನೆ ಅಮ್ಮ? ತುಮಕೂರು ಹತ್ರ. ತುಮಕೂರು ಹತ್ರ. ಏನು ಹೆಸರು ನಿಮ್ಮದು? ಉಮಾ. ಅಮ್ಮ ಅವರು. ನೀವೇನು ಓದಿದ್ದೀರಿ? 3ನೇ ಕ್ಲಾಸ್. 3ನೇ ಕ್ಲಾಸ್ ಅಷ್ಟೇನೆ. ಹಾಂ, ನೀವು ಹೆಂಗೆ ತವ್ರ ಮನೆಗೆ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು, ಏನು ಕತೆ? ನಾವು ಬಣ್ಣ ನಾನು ಇಬ್ಬರೇ. ಇಬ್ಬರೇ. ಹಾಂ, ಮದುವೆ ಮಾಡಿಕೊಟ್ಟಾಗ ಯಜಮಾನ್ರು ಏನು ಮಾಡ್ತಿದ್ರಮ್ಮ? ಅವ್ರು ಊರಲ್ಲಿದ್ದರು, ಊರಿಂದ ಬಂದ ಮೇಲೆ ಹೋಟ್ಲು ಶುರು ಮಾಡಿದ್ರು. ಊರಲ್ಲಿ ಏನು ಮಾಡ್ತಿದ್ರು? ಅವ್ರು ಕಬ್ಬು ಕಡಿಸೋದು, ಕಬ್ಬು ಕಡಿತಾ ಇದ್ರು. ಹ್ಞೂ, ರೈಸು, ಚಟ್ನಿ. ಹ್ಞೂ, ಹಾಂ, ಕಬ್ಬು ಕಡ್ಸೋದು ಮಾಡ್ತಿದ್ರು. ಒಟ್ಟಿನಲ್ಲಿ ಕೂಲಿ ಕೆಲಸ. ಈ ಹೋಟೆಲ್ ಐಡಿಯಾ ಹೆಂಗೆ ಬಂತಮ್ಮ? ಹೀಗೆ ಬಂದು ಬೆಂಗಳೂರಿಗೆ ಏನು ಮಾಡೋದು, ಅವಾಗ ಗಾರ್ಮೆಂಟ್ಸಲ್ಲೆಲ್ಲೂ ತೊಗೋತಾ ಇರಲಿಲ್ವಲ್ಲ, ಹಾ. ಮಾಡೋದು, ಅದು ಕಂಟಿನ್ಯೂ ಆಯಿತು. ಒಳ್ಳೇದೇ ಆಯ್ತಲ್ವಾ? ಇಲ್ಲ ಅಂದರೆ ಹೋಟ್ಲ್ ಮಾಡ್ತಾ ಇರಲಿಲ್ಲ ನೀವು, ಸ್ವಂತ ಕೆಲಸ ಮಾಡಿದ್ದೀರಿ. ಓಕೆ. ಎಲ್ಲ ಮನೆಯವರೇ ಯಜಮಾನ್ರು? ನೀವು ಯಜಮಾನ್ರಿಲ್ಲ, ತೀರೋರು. ಹುಟ್ಟಿರೋದ್ರೆ ಯಾಕಮ್ಮ? ಅವತ್ತು ಆಕ್ಸಿಡೆಂಟ್ ಆಗಿತ್ತು. ಯಾವಾಗ? 2008ರಲ್ಲೇನೋ. 8ರಲ್ಲೇನೆ? ಸತ್ತಿದ್ದು ಇವಾಗ 2017ರಲ್ಲಿ. ಅಲ್ಲಿವರೆಗೆ ಮನೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರ? ಏನಾಗಿತ್ತು ಆಕ್ಸಿಡೆಂಟ್ ಆಗಿ? ಎಲ್ಲ ಅನ್ಲೋಡಿಂಗ್ ಮಾಡಕ್ಕೆ ಹೋಗಿ ಹಿಂದೂಪುರದಲ್ಲಿ ಹಾಂ, ಆಕ್ಸಿಡೆಂಟ್ ಆಗಿತ್ತು. ಅವ್ರಿಗೆ ತೆಲುಗು, ಇವ್ರು ಕನ್ನಡ ಅಲ್ವಾ, ಮಾತಾಡೋದು ಗೊತ್ತಾಗಲಿಲ್ಲ. ಹಾಂ, ಕಾಲು ಏಟಾಗಿತ್ತು, ಫುಲ್ ರಾಡ್ ಹಾಕಿತ್ತು. ಹಾಂ, ಆಪ್ರೇಷನ್ ಮಾಡ್ದು. ಅವಾಗ ನಮ್ಗೆ ಕಾಸೆಲ್ಲ ಇರಲಿಲ್ಲ ಆಪ್ರೇಷನ್ ಎಲ್ಲ ಮಾಡೋಕ್ಕೆ. ಹಾಂ, ಅವ್ರು ಮಾಡಿದವ್ರು ಏನು ನೋಡ್ಕೊಳ್ಳಿಲ್ಲ, ಆಕ್ಸಿಡೆಂಟ್ ಅಂತ. ಹಾಂ. ಆಮೇಲೆ ಹಂಗೆ ನೋವು ತಿನ್ಕೊಂಡು ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ರು. ಮನೇಲಿ ಹಾಸಿಗೆ ಮೇಲೆ ಇದ್ರು? ಇಲ್ಲ, ಓಡಾಡೋರು. ಓಡಾಡೋರು. ಅದೇನು ಹೋಟೆಲ್ ಕೆಲಸ ಏನು ಮಾಡಕ್ ಬರ್ತಿರ್ಲಿಲ್ಲ? ನೀವು ಹೋಟೆಲ್ ಮಾಡಿ ಅವ್ರನ್ನೆಲ್ಲ ತೋರಿಸಿ ಮಾಡಿ ಎಲ್ಲ ಮಾಡಿದ್ದೀರಿ. ಹಾಂ, ಓ ಗ್ರೇಟ್ ಅಲ್ಲಮ್ಮ. ಹಾಂ, ಮಕ್ಕಳಮ್ಮ ನಿಮಗೆ? ಇದ್ನಲ್ಲ ಅವನೇ ಒಬ್ಬನೇ ಮಗನಾ? ಏನು ಓದ್ತಾರೆ? ಇದು ಹೋಟೆಲ್ ಓದಿದ್ದಾಯ್ತು, ಮದುವೆ ಆಲೆ ಮಗಳವಳೆ. ಹೌದಾ? ಅವ್ರು ಚೆನ್ನಾಗವ್ರಾ? ಎಲ್ಲ ಜೊತೆಲೇ ಇರೋದು ನಾವು, ಅತ್ತೆ, ನಾದ್ನಿ, ನಮ್ಮ ಮಗ, ಸೊಸೆ ಎಲ್ಲ ಒಂದೇ ಮನೇಲೇ ಇದ್ದೀವಿ. ನಾನು ಅದನ್ನು ಕೇಳೋ ಖುಷಿ ಆಯ್ತಮ್ಮ. ಹಾಂ,
ಎಲ್ಲರೂ ಬೇರೆ 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 ಹೊಂಟು ಬಿಟ್ರೆ ಈಗ ನೀವು ಜೊತೆಗಿದ್ದೀರಲ್ಲ ಅದೇ ಖುಷಿ ವಿಚಾರ. ಕಷ್ಟವೋ ಸುಖವೋ ಜೀವನ ಆಮೇಲೆ. ಹಾಂ, ಜೀವನ ಹೆಂಗೆ ಬರುತ್ತೆ ಹಂಗೆ ಅಂತೀರಾ? ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಹಾಂ, ಏನ್ ಬೇಕು? ಬನ್ನಿ ಸರ್. ಇಡ್ಲಿ ಹೆಂಗಮ್ಮ ರೇಟು? ಇಡ್ಲಿ 40, ರೈಸು 45. ರೈಸು 45 ರೂಪಾಯಿ. ಹಾಂ, ಇಡ್ಲಿ 40. 2 ಇಡ್ಲಿನಾ? ಹ್ಞೂ, ಪೂರಿ 40, ದೋಸೆ 40. ಎಲ್ಲ 40 ರೂಪಾಯಿ. ಹಾಂ, ಓಕೆ. ಮಧ್ಯಾಹ್ನ ಊಟ ಮಾಡ್ತೀರಿ ಇಲ್ಲಿ? ಹಾಂ, ಅವಾಗ ಅದು ಏನು ಯಾವಾಗ ಶುರು ಆಗ್ತದೆ? 12ವರೆಗೆ. ಹಾಂ, ಏನೇನು ಮಾಡ್ತೀರಿ? ಮುದ್ದೆ, ಚಪಾತಿ, ರೈಸು, ಸಾಂಬಾರು, ಚಿಕನು. ಓ, ಚಿಕನ್ ಎಲ್ಲ ಮಾಡ್ತೀರಿ? ಚಿಕನ್ ಸ್ವಲ್ಪ ಒಂದು 2 kg ಮಾಡ್ತೀವಿ ಅಷ್ಟೇ. ಅದು ಹೆಂಗೆ ರೇಟ್? ಅದು ಪ್ಲೇಟ್ 70. ಇವಾಗ ರೈಸ್ ಜಾಸ್ತಿ ಅಲ್ಲ, 70. ಹಾಂ, ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. 70 ರೂಪಾಯಿ. ಹೊಟ್ಟೆ ತುಂಬ ಕೊಡ್ತೀರಿ? ಒಂದು ಪ್ಲೇಟ್ ಕೊಡ್ತೀವಿ, ಒಂದು 5 ಪೀಸ್ 6 ಪೀಸ್ ಹಾಕ್ಕೊಡ್ತೀವಿ. ನಾವೇ ಕಟ್ ಮಾಡಿಸ್ಕೊಂಬರೋದು. ಅದು ಮೆಟ್ರಲ್ ಚಿಕನ್ ಅಲ್ಲ ಅದು. ಓ, ಚಿಕನ್ ಊಟನೇ 70 ರೂಪಾಯಿ ಇಲ್ಲಿ? ಸಪ್ರೇಟು ಊಟ. ಹಾ. ಚಿಕನ್ 70. ಚಿಕನ್ 70. ಓಕೆ. ನಿಮ್ದು 65 ನೋಡಿ. ಒಟ್ಟಿನಲ್ಲಿ ಹಿಂಗೆ ಜೀವನ ನಡೆದಿದೆ. ಹಾಂ, ಎಲ್ಲಿವರೆಗೆ ಹಿಂಗೆ? ಕಾಲು ಕೈ ಗಟ್ಟಿ ಇರೋವರೆಗೂ ದುಡಿಯೋದು, ಗಟ್ಟಿರೋವರೆಗೆ ದುಡಿಯೋದು. ಹಾಂ, ಆಮೇಲೆ ಹೆಂಗೆ ಮಾಡಕ್ಕ ಆಗಲ್ಲ. ಹಾಂ. ಹೋಗಿ ನಾಷ್ಟ ಮಾಡ್ಕೊಂಡು ಓಡ್ತಾ ಇರ್ಬೇಕು. ಗೊತ್ತಾ ಎಲ್ಲಿಗೆ ಹೊಂಟ್ರಿ? ದಾಸಳಿಗೆ. ದಾಸರಳ್ಳಿ. ಹ್ಞೂ, ನಿಮ್ದು ದಿವಸ ಇದೆ ಕೆಲಸ. ಊಟ ಹೆಂಗಿರ್ತೀರಿ? ಚೆನ್ನಾಗಿದೆ. ಚೆನ್ನಾಗಿತ್ತು. ದಿವಸ ಇಲ್ಲೇ ಬರ್ತೀರಿ? ಇಲ್ಲ ಈ ಕಡೆ ಬಂದಾಗ ಬರ್ತೀರಿ? ಅಷ್ಟೇ ಅಷ್ಟೇ. ಹಾಂ ಹಾಂ, ಏನು ಹೇಳ್ತೀರಿ ಇವ್ರ ಬಗ್ಗೆ? ನಿಮ್ಮಂಗೆ ಅವ್ರದ್ದು ಜೀವನ? ಎಲ್ಲ ಒಂದೇ ಹೊಟ್ಟೆ ಸರ್. ಹೊಟ್ಟೆ ಪಟ್ಟು ನಡೆಸಲೇಬೇಕಲ್ವಾ? ಪಾಪ ಅವರು ಹೊಟ್ಟೆ ಪಟ್ಟು, ನಮ್ಮದು ಹೊಟ್ಟೆ ಪಟ್ಟು, ಆ ಥರ ಇದೆ ನಮಗೆ ಪೊಸಿಷನ್. ಹಾಂ ಹಾಂ. ನೀವು ಎಷ್ಟು ವರ್ಷದಿಂದ ಈ ಲೈನಲ್ಲಿ ಇದ್ರಿ? ನಿಮ್ದೇನಾ ಗಾಡಿ? ನಮ್ದೆಲ್ಲ ಡ್ರೈವರ್ ನಾವು. ಡ್ರೈವರು. ಓಕೆ. ಎಷ್ಟು ವರ್ಷದಿಂದ ನೀವು ಡ್ರೈವರ್ಗೆ ಮಾಡ್ತಿದ್ದೀರಿ? 20 ವರ್ಷದಿಂದ 20 ವರ್ಷ ಇದರಲ್ಲೇ ಜೀವನ ಮಾಡಿದ್ದೀರಿ? ಇದ್ರಲ್ಲೇ ಮಾಡ್ತಾ ಇದ್ದೀವಿ. ಹೋಗಿ ಇದ್ರಾಗೆ ಮಾಡ್ತಾ ಇದ್ದೀವಿ. ಎಷ್ಟು ಜನ ಮಕ್ಕಳು? 3 ಜನ. ಏನು ಮಾಡ್ತಾರೆ ಸರ್ ಅವರು? ಎಲ್ಲ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಹಾಗೆ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಹಾಂ, ಬಟ್ ದೊಡ್ಡ ಕೆಲಸ ನಿಮ್ದು. ಯಾಕಂದರೆ ಈ ಸಂಬಳದಲ್ಲೇ ಎಲ್ಲ ಮನೆ ಸಾಗಿಸಿದ್ರಲ್ಲ, ದೊಡ್ಡದು ಸರ್ ಅದು. ಇವಾಗ ಅದೇ ಥರ ಸರ್, ಬಾಡಿಗೆ ಮನೆಗೆ ಇರೋದು ನಾವು ಇವಾಗ. ಹಾಂ, ಬಾಡಿಗೆ, ಮಕ್ಕಳ ಫೀಸು ಎಲ್ಲ ಸ್ಕೂಲ್ ಓದಿಸ್ಬೇಕಲ್ಲ ಸರ್. ಹಾಂ, ಎಲ್ಲ ದುಬಾರಿ ಕಾಲ. ಏನು ನೋಡಿದ್ರಲ್ಲ, ನಿಮ್ಗೆ ಗೊತ್ತಲ್ಲ ಮಾಮೂಲಿ. ಹಾಂ, ಮತ್ತೆ ಹೆಂಗಂತೀರಿ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ಸರ್. ಅಯ್ಯೋ, ಈ ವಯಸ್ಸಿಗೆ ಈ ಬಡ ಬೀಳ್ತಾ ಇದ್ದ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ. ಏನು ಮಾಡೋದು? ಹಾಂ. ಏನೋ ಮಕ್ಕಳು ಓದಿಸ್ಬೇಕು, ಚೆನ್ನಾಗಿರ್ಬೇಕು ಅಂತ ಮಾಡ್ತಾ ಇದೀವಿ ಅಷ್ಟೇ. ಇದು ಹಾಂ, ಅಷ್ಟೇ, ಇನ್ನೇನಿಲ್ಲ. ಮನೆ ಏನು ಸೈಟಿಗಿಟ್ಟು ಮನೆ ಮಾಡ್ಕೊಂಡಿದ್ದೀರಿ? ಇಲ್ಲ, ಇರಾಕಷ್ಟ ಐತೆ. ಐತೆ? ಮನೆ ಐತೆ. ಮನೆ ಐತೆ, ಚಿಂತೆ ಇಲ್ಲ. ಸರಿ ಬಿಡಮ್ಮ, ಅದೊಂದು ಧೈರ್ಯ ಬಂತು. ಬಾಡಿಗೆ ಇಲ್ವಲ್ಲ? ಅರ್ಧ ಸೈಟ್. ಹಾಂ, ಮನೆ ಇದ್ದರೆ ಹೆಂಗೆ ಗಂಜಿ ಕುಡ್ಕೊಂಡು ಬದುಕೊಂಡ್ಬಿಡ್ಬೋದು. ಹ್ಞೂ ಹ್ಞೂ. ಬಟ್ ಯಜಮಾನ್ರಿದ್ರೆ ಚೆನ್ನಾಗಿತ್ತು. ಹಾಂ, ಹೆಸರು ಏನು ಇಟ್ಟಿಲ್ಲ ಅಂಗಡಿಗೆ? ಏನಿಲ್ಲ. ಯಾರ ಅಂಗಡಿ ಅಂತಾರೆ ಇದನ್ನ? ಫಸ್ಟ್ ನಮ್ಮ ಮನೆಯವ್ರ ಹೆಸರು ಗೌಡ್ರ ಹೋಟ್ಲು ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಗೌಡ್ರ ಹೋಟ್ಲ್ ಅನ್ನೋರು. ಹಾಂ, ಈಗ ಅದೇ ಐತೆ, ಇನ್ನೇನು ಬೇರೆ ಚೇಂಜ್ ಮಾಡಿಲ್ಲ. ಗೌಡ್ರ ಹೋಟೆಲ್. ಹಾಂ, ಚಟ್ನಿ ಬೇಕಾ? ಮೊಟ್ಟೆ ಹೆಂಗೊಂದು ಕೊಡ್ತೀರಿ? ಮೊಟ್ಟೆ 10 ರೂಪಾಯಿ. ಒಟ್ಟಿನಲ್ಲಿ ಮಾಡಿದ್ದೆಲ್ಲ ಖಾಲಿ ಆಗುತ್ತಲ್ಲಮ್ಮ? ವ್ಯಾಪಾರ ಹೇಳಕ್ ಬರಲ್ಲ. ನಾವು ಒಂದೊಂದ್ ದಿನ ಆಗುತ್ತೆ, ಒಂದೊಂದ್ ದಿನ ಆಗಲ್ಲ. ಅಯ್ಯೋ, ಆಗಲ್ಲ ಅಂದ್ರೆ ಮತ್ತೆ ಏನು ಮಾಡ್ತೀರಿ? ವೇಸ್ಟ್. ಅದೇನು ಇರಲ್ಲ, ಬೇಯಿಸಿರೋದು ಎಲ್ಲ ಹಾಳಾಗತ್ತೆ. ಮತ್ತೇನು ಮಾಡ್ತೀರಿ? ದನಪನಿಗೆ ಹಾಕ್ಬಿಡ್ತೀವಿ. ಹಾಕ್ಬಿಡ್ತೀರಾ? ಅಯ್ಯೋ, ಆಮೇಲೆ ಇದು ಏನು ಇದು ಇಲ್ಲ, ಮಳೆಗಳೇ ಬಂದ್ರೆ ಏನು ಮಾಡ್ತೀರಿ? ಟಾರ್ಪಲ್ ಕಟ್ತೀವಿ. ನೆನ್ನೆ ಛತ್ರಿ ಹಾಕೊಂಡಿದ್ದು ಮುರಿದೋಗ್ಬಿಡ್ತು ಗಾಳಿ ಬರ್ತಿಕ್ಕೆ. ಸಿಕ್ಕಾಪಟ್ಟಿ ಗಾಳಿ. ಹಾಂ, ಮುರಿದೋಗ್ಬಿಡ್ತು. ಟಾರ್ಪಲ್ ಕಟ್ತೀವಿ. ಕಟ್ತೀರಾ? ಓಕೆ. ಹ್ಞೂ ಹ್ಞೂ ಹ್ಞೂ. ಪರ್ಮನೆಂಟ್ ಅದಾರ ನಿಮ್ಗೆ ಜನ? ಹಳುಬ್ರು ನಾವು. ಹಳಬರವ್ರೆ? ಹಾಂ. ದೋಸೆನಾ ಏನು ಕೊಡ್ಲಿ? ದೋಸೆನೂ ಮಾಡಿಟ್ಬಿಡ್ತೀರಾ? ಇಲ್ಲ, ಖಾಲಿ ಆದಂಗೆ ಮಾಡ್ಕೊತೀವಿ. ಓ, ಅಲ್ಲೇ ಹಾಕ್ತಾರ ದೋಸೆನಾ? ಪೂರಿ ದೋಸೆ ಅವ್ರು ಹಾಕ್ತಾರೆ. ಹಾಂ, ಅವ್ರದ್ದೊಂದು ಭಾಳ ಹೆಲ್ಪ್ ಆಗಿದೆ ನೋಡ್ರಿ. ಈ ಏಜಲ್ಲೇ ಮಾಡ್ತಾರೆ ಅವ್ರ ಅಮ್ಮ ಅವ್ರ ಇನ್ನ ಅವ್ರ. ಹಾಂ, ಓಕೆ. ಹಾಂ, ಚಟ್ನಿ
ಹಾಂ ಕಾಣ ಕೊಳಿ ಅವ್ರ ಅಮ್ಮ ಅವರೇನ? ಹಾಂ, ಚೆನ್ನಾಗವ್ರಾ? ಓಕೆ. ಹಾಂ, ಒಟ್ಟಿನಲ್ಲಿ ತವ್ರ ಮನೆಗೆ ಹೇಗಿತ್ತು? ನಿಮ್ಮ ಆರಾಮಾಗಿದ್ದೀರಾ? ನಿಮ್ಮಪ್ಪ ಅಮ್ಮ ಏನು ಮಾಡ್ತಿದ್ರು? ವ್ಯವಸಾಯನೇ. ವ್ಯವಸಾಯ. ಜಮೀನು ಗಿಮೀನು ಇದೆಯಮ್ಮ ನಿಮ್ಮದು? ಏನು ಜಾಸ್ತಿ ಇಲ್ಲ, ಇಲ್ಲ. 1 ಎಕರೆ ಐತೆ ಅಷ್ಟು. ಅರ್ಧ ಎಕರೆ? ಹಾಂ, ಓಕೆ. ಹ್ಞೂ, 5 ರೂಪಾಯಿ ಕೊಡಪ್ಪ, 5 10 55. ನಮ್ಮ ಹೆಸರು ಆಕಾಶ್ ಅಂತ, ಆಕಾಶ್ ಅವರೇ, ನೀವೇನು ಮಾಡ್ತೀರಿ? ಡ್ರೈವರ್ ಸರ್, ಸ್ಕೂಲ್ ಬಸ್ ಡ್ರೈವರು. ಸ್ಕೂಲ್ ಬಸ್ ಡ್ರೈವರ್. ತುಂಬ ಒಳ್ಳೆ ದೊಡ್ಡ ಜವಾಬ್ದಾರಿ ಕೆಲಸ. ಯಾವ ಸ್ಕೂಲು ಸರ್? ವಿಡಿಯೋ ಪೂರ್ಣ ಪ್ರಜ್ಞಾ. ವಿಡಿಯೋ ಪೂರ್ಣ ಪ್ರಜ್ಞೆ. ಹಾಂ, ಹೇಳಿ ಸರ್, ನಿಮ್ದು ಎಷ್ಟು ವರ್ಷದಿಂದ? ನಾವು 3 ವರ್ಷ ಆಯ್ತು ಸರ್ ಬೆಂಗಳೂರು. 3 ವರ್ಷ. ನಿಮ್ಮ ಕೆಲಸ ಹೇಗೆ ನಡೆದಿದೆ? ನಮ್ದು ಚೆನ್ನಾಗಿ ನಡೀತಾ ಇದೆ, ಹ್ಮ್. ಏನು ತೊಂದರೆ ಇಲ್ಲ. ಹ್ಞೂ, ಇರೋದ್ರಲ್ಲಿ 2-3 ಡ್ಯೂಟಿ ಮಾಡಬೇಕಾಗುತ್ತೆ. 3 ಡ್ಯೂಟಿ? ಬೆಳಗ್ಗೆ ಒಂದ್ ಕಡೆ, ನೈಟ್ ಒಂದ್ ಕಡೆ ಮಾಡಬೇಕಾಗುತ್ತೆ. ಓ, ಹಂಗೆ? ಹಾ, ಹಾಂ, ಅದೇ ಸ್ಕೂಲಲ್ಲ? ಅಲ್ಲ, ಇಲ್ಲ, ಬೇರೆ ಬೇರೆ ಕಡೆ? ಬೇರೆ ಬೇರೆ ನೈಟ್ ಒಂದು ಸರ್ವಿಸ್. ಒಂದ್ ಕಡೆ ಮಾಡಿದ್ರೆ ಹಂಗಾರೆ ನಡೆಯಲ್ಲ ಈಗ? ಬೆಂಗಳೂರಲ್ಲಿ ಯಾವುದು ಕಮ್ಮಿ ಇಲ್ಲ ಸರ್. ಹಾ. ನೀವೊಂದು ಹೋಟ್ಲಿಗೆ ಹೋಗ್ಲಿ, ಇದು ಪರವಾಗಿಲ್ಲ. ಹಾ. ಔಟ್ಸೈಡು ನಮ್ಗೆ ರೀಸನಬಲ್ ಇರುತ್ತೆ, ಹಾ. ಓಕೆ. ಬಟ್ ನೀವು ಕಾಸ್ಟ್ಲಿ ಹೋದ್ರೆ ಅದರಷ್ಟು ಇದು ಬೇರೆ ಕಡೆ ಇಲ್ಲ, ತುಂಬಾ ಜಾಸ್ತಿ ರೈಟು. ನಮ್ಮಂಥವ್ರು ಬೆಳಗ್ಗೆದ್ದು ತಿಂಡಿ ತಿನ್ಬೇಕು ಅಂದ್ರು 70-80 ರೂಪಾಯಿ ದುಡ್ಡು ಬೇಕು. ಹೌದು. ಒಂದು ಟೈಮ್ಗೆ 70 ಅಂದ್ರೆ ಒಂದ್ ದಿವಸಕ್ಕೆ 200 ರೂಪಾಯಿ ಬೇಕು. ಹಾ. ನಮಗೆ ಸ್ಯಾಲ್ರಿ ಬರೋದು 25,000 ಸ್ಯಾಲ್ರಿ ಬಂದ್ರು ಅದ್ರ ಬರೀ ನಮ್ಮ ಊಟ ತಿಂಡಿಗೆ ಹೋದ್ರೆ ಮನೆ ಖರ್ಚು ಮತ್ತು ಊರ್ ಕಡೆ ನೋಡ್ಕೋಬೇಕು. ನಮಗೂ ತುಂಬಾ ಪ್ರಾಬ್ಲಮ್ ಇದೆ. ಅಷ್ಟೇ, ಬೆಂಗಳೂರು ಯಾರನ್ನೂ ಕೈ ಬಿಡಲ್ಲ. ಕೈ ಬಿಡಲ್ಲ? ಹೌದು. ಕಷ್ಟಪಟ್ರೆ ದುಡಿಯೋರ್ಗಂತೂ ಅವಕಾಶ ತುಂಬಾ ಇದೆ, ಹಾ. ಬಟ್ ನಮ್ಮಲ್ಲಿ ತಲೆ ಇರ್ಬೇಕಷ್ಟೇ. ಹಾ, ಹಾ. ನಾವು ಯಾವ ಟೈಮ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ದುಡಿತಾ ಹೋದ್ರೆ ಬೆಂಗಳೂರು ಯಾರನ್ನೂ ಕೈ ಬಿಟ್ಟಿಲ್ಲ. ಓಕೆ. ಹಾಂ, ಯಾವ್ರ ಮೂಲ ನಿಮ್ದು? ನಮ್ಮ ತಿಪ್ಟೂರು ಸರ್. ತಿಪ್ಟೂರು. ಏನು ಓದಿದ್ದೀರಿ? ನಾವು ಡಿಗ್ರಿ ಓದಿ ಸರ್. ಹೌದಾ? ಡಿಗ್ರಿ ಓದಿ ಯಾವ ದೊಡ್ಡ ಮಾಡಿದ್ರಿ ಡಿಗ್ರಿಯಲ್ಲಿ? BA ಸರ್. ಹಾಂ, BA BA ಮಾಡಿದ್ರಿ? BA ಮಾಡಿದ್ವಿ. ನೌಕರಿ ಗಿಕ್ರಿಗೆ ಏನಾದರೂ ಪ್ಲಾನ್ ಮಾಡಿದ್ರಾ? ಏನಂತ ಪ್ಲಾನ್ ಏನಿಲ್ಲ ಸರ್. ಹಾಂ. ನಾವು ಟ್ರೈ ಮಾಡ್ದು, ಹ್ಞೂ. ನಾವು ಆಗ್ಲಿಲ್ಲ. ಓದೋದೊಂದು ಮಾಡೋದೊಂದು ಈಗ ಎಲ್ರದ್ದು ಹಂಗೆ ಆಗಿದೆ ಸರ್. ಓದಿರೋ ತಕ್ಕನ ಕೆಲಸ ಮಾಡಂಗಿದ್ರೆ ಎಲ್ಲರೂ IT-BT ಕಂಪ್ನಿಲಿ ಇರಬೇಕಾಗಿತ್ತು. ಸ್ವಿಗ್ಗಿ ಝೊಮ್ಯಾಟೊ ಹೊಡೆಯಾರಲ್ಲ, ಡಿಗ್ರಿ ಮಾಡ್ಕೊಂಡು ಇಂಜಿನಿಯರ್ ಮಾಡೋರು ಸ್ವಿಗ್ಗಿ ಝೊಮ್ಯಾಟೊ ಹೊಡಿತಾ ಇದ್ದಾರೆ. ಹಾ. ಎಜುಕೇಶನ್ ಅಂತೂ ವ್ಯಾಲ್ಯೂನೇ ಇಲ್ಲ ಸರ್. ಹಾಂ. ನಮ್ಮ ನ್ಯಾಕು, ನಮ್ಮ ಸ್ಕಿಲ್ಲು, ನಮ್ಮ ಡ್ರೈವಿಂಗ್ ಗೊತ್ತು, ನಾವು ಜೀವನ ಮಾಡ್ತೀವಿ. ಹಾ. ಇನ್ನೊಬ್ಬಂಗೆ ಏನೋ ಗೊತ್ತು ಅದು ಮಾಡ್ತೀವಿ. ಹೊರತು ದುಡ್ದು ಓದಿ ನಾವೇನೋ ಸಂಪಾದನೆ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆಗಲ್ಲ. ಅಷ್ಟೇ ಟಾರ್ಚರ್ ಇದೆ. ನಾವು ನೋಡ್ತೀವಲ್ಲ IT-BT ಕಂಪ್ನಿಗಳು ಎಂಪ್ಲಾಯಿಗಳು ನೋಡ್ತಿರಲ್ಲ, ಹಾ. ಎಷ್ಟು ಸರ್ ಅಷ್ಟು ರಿಸ್ಕ್ ಇದೆ, ನಾವು ಅಷ್ಟು ಹೋದ್ರೆ ನಾವು ನೆಮ್ಮದಿಯಾಗಿದ್ದೀರಾ ಅಂತಾರೆ. ಸೊ ಅದಕ್ಕೆ ನಮ್ಮ ಕೆಲಸದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಬಟ್ ಬೇರೆದವ್ರನ್ನ ನೋಡಿದಾಗೆಲ್ಲ ಕಂಪೇರ್ ಮಾಡ್ತಾನೆ ಇರ್ತೀವಿ ಸರ್. ಹೌದು. ನಮ್ಮ ಮನೆ ಬರ ಸರಿ ಇಲ್ಲ, ಅವ್ರು ನೋಡಿದ್ರೆ ಹಂಗ ಆಗ್ಬಿಟ್ರು. ಸರ್, 100 ರೂಪಾಯಿ ದುಡಿಯೋಂಗೆ 100 ರೂಪಾಯಿ ಚಿಂತೆ, ಹಾ. 1000 ರೂಪಾಯಿ ದುಡಿಯೋದು 1000 ರೂಪಾಯಿ ಚಿಂತೆ. ಇವಾಗ ನಿಮ್ಮ ಪ್ರಾಬ್ಲಮ್ ನಿಮಗೆ ದೊಡ್ಡದು, ನಮ್ಮ ಪ್ರಾಬ್ಲಮ್ ನನಗೆ ದೊಡ್ಡದು. ಓಕೆ. ಆ ಥರ ನಾವು ಅನಲೈಸ್ ಮಾಡ್ಕೊಂತ ಹೋದಂಗೆ ನಮ್ಮ ಜೀವನ ಹಾಂ, ಅಷ್ಟೇ. ಬಟ್ ಕಂಪ್ಯಾರಿಸನ್ ಬಿಟ್ಟು ನಮಗೇನು ದೇವ್ರು ಕೊಟ್ಟಿದ್ದಾನೆ ಅದ್ರಲ್ಲಿ ಖುಷಿ ಇರೋದ್ರಲ್ಲಿ ಖುಷಿಯಾಗಿದ್ರೆ ನಾವು ಹ್ಯಾಪಿ. ಹಾ. ಅವ್ನಿಗೆ ಅದೈತೆ, ನನ್ಗಿದಿಲ್ಲ, ನಾನು ಹಿಂಗಿದ್ದೀನಿ, ನನಗಿನ್ನ ಇನ್ನೂ ದೊಡ್ಡದಾಗಿರ್ತಾನೆ, ಇನ್ನು ನನಗಿನ್ನ ತೆಳಗಿರ್ತಾನೆ. ಅವತ್ತು ಮೇಲಿರೋ ನೋಡ್ಬಾರ್ದು, ತೆಳಗಿರೋ ನೋಡ್ಕೊಂತ ಹೋದ್ರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿ ಹೋಗ್ತಾ ವಾವ್. ಇದೆ. ಮೇಲಿರೋ ನೋಡಿದಷ್ಟು ನಾವು ಹಾಳಾಗೆ ಹೋಗೋದು, ಕೆಳಗಿರೋ ನೋಡೋಷ್ಟು ಉದ್ಧಾರ ಆಗ್ತೀವಿ. ಹಾಂ, ಇರೋದ್ರಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಂಡು ಕೆಳಗಿರೋರೆ, ಮೇಲಿರೋರು ಯಾವತ್ತೂ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು. ಅಲ್ವಾ? ಹೌದು. ಹಾಂ, 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 ಅದನ್ನಂತೂ ನಾವು ಬೆಂಗಳೂರಿಗೆ ಬಂದಾಗೆಲ್ಲ ನೋಡ್ಬಿಟ್ಟಿದೀವಿ. ಹಾಂ, ಪ್ರಾಪರ್ ಇಲ್ಲಿಗೆ ಬಂದು ನಾವು ಒಂದು 6 ತಿಂಗಳು ಆಗಿರ್ಬೋದು, ಹಾ. ಬಟ್ ನಮ್ಮವರ ಬಾಂಡಿಂಗು ತಾಯಿ ಮಗನ ಬಾಂಡಿಂಗಲ್ಲಿ ಇದೆ. ವಾವ್. ಹಾ. ಅದೇ ತರ ಬೆಂಗಳೂರು ಎಲ್ಲದನ್ನೂ ಕೊಡುತ್ತೆ, ಹಾ. ನಾವು ತಗೋಬೇಕಷ್ಟೇ. ಹಾಂ, ನಮ್ಮ ಮಾತು, ನಮ್ಮ ನಡೆ ನುಡಿ ಚೆನ್ನಾಗಿದ್ರೆ ಹೌದು, ನಮ್ದು ಹಾ. ಇದು ಒಂದು ಚೆನ್ನಾಗಿದ್ರೆ ಹಾ. ಎಲ್ಲಿ ಬೇಕಾದ್ರೂ ಅನ್ನ ತಿನ್ಬೋದು. ಜೀವನ ಮಾಡ್ಬೋದು. ಹೌದು. ಓಕೆ. ಹಾಂ, ಅದ್ಭುತವಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಮಕ್ಕಳು ಎಷ್ಟು ಜನ? ಸರ್, ಇನ್ನೂ ಇಲ್ಲ, ಮ್ಯಾರಿಡ್. ಇನ್ನೂ ಮದುವೆ ಆಗಿಲ್ಲ? ನೋಡ್ರಪ್ಪ, ವರ ನೋಡ್ಕೊಂಬಿಡ್ರಿ. ಕನ್ಯೆ ಸಿಕ್ಕಲಿ, ಬೇಗ ಮದುವೆ ಆಗಿ, ಅಲ್ವಾ? ಒಳ್ಳೇದಾಗಲಿ ನಿಮಗೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಾವು ಕುಣಿಗಲ್ ಹತ್ರ ಪಡೋಗೆರೆ. ಕುಣಿಗಲ್ ಹತ್ರ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 17 ವರ್ಷ ಆಯಿತು. 17 ವರ್ಷ. ಏನು ಮಾಡ್ತಿದ್ರಿ ಅಮ್ಮ?
ನಾವು ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಆಗಿ ವರ್ಕ್ ಮಾಡ್ತೀವಿ. ಗಾರ್ಮೆಂಟಲ್ಲಿ ಟೈಲರ್ ಆಗಿ ಕೆಲಸ ಮಾಡ್ತಿದ್ದೀರಿ ಎಷ್ಟು ವರ್ಷದಿಂದ? ಒಂದು 5 ಇಯರ್ ಇಂದ ಮಾಡ್ತಾ ಇದೀವಿ. 5 ವರ್ಷದಿಂದ. ಹೇಳಿ, ಗಾರ್ಮೆಂಟಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತೀರಿ ಹೆಣ್ಮಕ್ಳು, ಹೇಗಿದೆ ಅಮ್ಮ ನಿಮ್ಮ ಕೆಲಸ? ಏನೋ ಪರವಾಗಿಲ್ಲ ಮಾಡ್ತಾ ಇದೀವಿ. ಎಷ್ಟೋ ಜನ ಅನ್ನ ಇಲ್ಲಿರೋರ್ಗೆ ಅನ್ನ ಕೊಟ್ಟಿದೆ, ಹಾಂ ದಾರಿ ಕೊಟ್ಟಿದೆ, ಹಾಂ. ಮಕ್ಳು ವಿದ್ಯಾಭ್ಯಾಸ ಕೊಟ್ಟಿದೆ. ಓಹೋ, ಇದು ಯಜಮಾನ್ರು ಏನು ಮಾಡ್ತಾರಮ್ಮ? ಡ್ರೈವರ್ ಕೆಲಸ ಮಾಡ್ತಾರೆ. ಡ್ರೈವರು. ಓಕೆ, ಮನೆ ಇಲ್ಲೇ ಮಾಡ್ಕೊಂಡಿದ್ದೀರಾ? ಹಾ ಸರ್, ಇಲ್ಲೇ ಮಾಡ್ತಾರೆ. ಮಕ್ಕಳು ಎಷ್ಟು ಜನ ನಿಮಗೆ? ಇಬ್ರು ಇದ್ದಾರೆ. ಅವ್ರೇನು ಓದ್ತಾರೆ? ಮಗಳು ಫಸ್ಟ್ PUC ಓದ್ತಾ ಇದ್ದಾಳೆ, ಹಾಂ. ಮಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಮತ್ತೆ ಹೇಳಿ, ಜೀವನ ಹೇಗೆ ನಡೆದಿದೆ? ಯಾಕೆಂದರೆ ಮಕ್ಕಳು ಫೀಸು, ಮನೆ ನಡಿಬೇಕು, ಬಾಡಿಗೆ ಎಲ್ಲ ಅಲ್ಲಿಗೆ ಸರಿ ಆಗ್ತಾ ಇದೆ ಸರ್. ಏನೋ ಮಕ್ಕಳೇ ಭವಿಷ್ಯ, ನಮಗೇನು ಭವಿಷ್ಯ ಅಂತಿಲ್ಲ. ನಮಗಂತೂ ಈ ಗಾರ್ಮೆಂಟ್ಸೇ ಭವಿಷ್ಯ. ನಾವು ದುಡಿಯೋದ್ರಿಂದ ಮಕ್ಳು ಏನಾದರೂ ಭವಿಷ್ಯ ಕಟ್ಕೊಂತಾರೆ ಅಂತ ದುಡಿತಾ ಇದ್ದೀವಿ. ನಿಮ್ಮ ಜೀವನ ಇಲ್ಲಿಗೆ ಮುಗೀತು ಅಂದರೆ? ದುಡಿಯೋದೇ ಮಕ್ಳಿಗೋಸ್ಕರ ದುಡಿತಾನೆ ಇರ್ತೀವಿ. ಹಾಂ. ನೀವು ಜೀವನದಲ್ಲಿ ಏನಾದರೂ ಕನಸು ಕಂಡಿದ್ರಿ ಅಮ್ಮ? ನಾನು ಹಿಂಗಿರ್ಬೇಕು, ನಮ್ಮ ಫ್ಯಾಮ್ಲಿ ಹಿಂಗಿರ್ಬೇಕು, ನಾನೊಂದು ಚಂದನ್ ಮನೆ ಕಟ್ಟಬೇಕು, ಒಂದು ಕಾರ್ ತಗೋಬೇಕು, ಎಲ್ಲರಂಗೂ ನಮ್ಮ ಜೀವನ ಇರಬೇಕು ಅಂದರೆ ನಮ್ಮ ಕೈಲಿ ಇಲ್ಲಿ ಸಂಬಳ ಕೊಡೋ ಸಂಬಳದಲ್ಲಿ ನಾವು ಮಾಡೋ ಕೆಲಸದಲ್ಲಿ ಅದೆಲ್ಲ ಕನ್ಸು ಕಾಣ್ಲಿಕ್ಕೆ ಆಗಲ್ಲ ಸರ್. ಮಕ್ಕಳು ವಿದ್ಯಾಭ್ಯಾಸ, ಮನೆ ಬಾಡಿಗೆ, ಸಂಸಾರಕ್ಕೆ ಸರಿಯಾಗುತ್ತೆ. ಮಕ್ಕಳಲ್ಲೇ ಕನ್ಸು ಕಂಡಿದ್ದೀವಿ ಸರ್. ನೀವು ಹೇಳಿದ್ದೆಲ್ಲ ಬಾಡಿಗೆ, ಮನೆ ತಗೋಬೇಕು, ಕಾರ್ ತಗೋಬೇಕು, ಅದೆಲ್ಲ ನಮ್ಮ ಮಕ್ಕಳು ಮಾಡ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಭಾವಿಸ್ತೀವಿ ಸರ್. ಅವ್ರ ಮೇಲೆ ಭರವಸೆ ಇಟ್ಟಿದ್ದೀರಿ. ಆದರೆ ನಮಗೆ ಬೇಡ, ಅವ್ರು ಬರೋರು ಖುಷಿಯಾಗಿರ್ಬೇಕು, ನಮ್ಮ ಥರ ಕಷ್ಟಪಡಬಾರ್ದು, ಅವ್ರು ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಉದ್ದೇಶ. ಓಕೆ. ಮನೆಯಲ್ಲಿ ಮಕ್ಕಳು ಮತ್ತು ನೀವೆಲ್ಲ ಊಟ ಮಾಡೋ ಕಾಲಕ್ಕೆ ಅಥವಾ ಮುಂದಿನ ಯೋಜನೆಗಳ ಬಗ್ಗೆ ಏನಾದರೂ ಮನೇಲಿ ಏನು ಡಿಸ್ಕಷನ್ ನಡೆಯುತ್ತಮ್ಮ? ಏನು ಮಾತಾಡ್ತೀರಿ? ಅಂದರೆ ಮಕ್ಕಳು ನಾವು ಕಷ್ಟಪಡ್ತಾ ಇದ್ದೀವಿ, ನಿಮ್ಮಪ್ಪ ಡ್ರೈವರ್ ಕೆಲಸ ಮಾಡ್ತಾರೆ, ಇವಾಗ ತುಂಬ ಟ್ರಾಫಿಕ್ಕು ಗಾರ್ಮೆಂಟ್ಸಲ್ಲಿ, ನಾವು ಕಷ್ಟಪಡ್ತಾರೆ, ನೀವು ಕಷ್ಟಪಡಬೇಡಿ, ಚೆನ್ನಾಗಿ ಓದಿ ವಿದ್ಯೆಯಿಂದ ಏನಾದರೂ ಸಂಪಾದಿಸ್ಕೊಳ್ಳಿ, ನಿಮ್ಗೇನು ಅವಶ್ಯಕತೆ ಬೇಕು ನಮ್ಮ ಥರ 1 ರೂಪಾಯಿಗೆ ಯೋಚನೆ ಮಾಡಿ ಖರ್ಚು ಮಾಡಬೇಡಿ, ನಿಮ್ಗೇನು ಬೇಕೋ ಅವಶ್ಯಕತೆಗೆ ನೀವೇ ಅದನ್ನು ಸಂಪಾದಿಸ್ಕೊಳ್ಳೋಷ್ಟು ಶಕ್ತಿ ವಿದ್ಯೆಯಿಂದ ಕಲ್ತ್ಕೊಳ್ಳಿ ಅಂತ ನಾವು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಮಗೆ ಆಸ್ತಿ ಅಂತೂ ನಾವು ಮಾಡೋಕ್ಕಾಗಲ್ಲ, ನೀವೇ ನಮಗೆ ಆಸ್ತಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್, ಅಷ್ಟೇ. ನಿಮ್ಮ ಅಪ್ಪ ಅಮ್ಮಗೆ ಎಷ್ಟು ಜನ ಮಕ್ಕಳು? ನಾವು 3 ಜನ ಸರ್. ಅವ್ರದ್ದು ಹೇಗಿತ್ತು ಜೀವನ? ಅದೊಂಥರ ಜೀವನ ಸರ್. ನಮಗೆ 15 ವರ್ಷಕ್ಕೇನೆ 10th ಮುಗಿತಿದ್ದಂಗೆ ಮದುವೆ ಆಯಿತು, 2 ಮಕ್ಕಳಾಯಿತು ಬುದ್ಧಿ ಇಲ್ದೇ ಇರೋ ವಯಸ್ಸಲ್ಲಿ. ಮಕ್ಳಿಗೋಸ್ಕರ ಓದಿಸ್ತಾ ಇದ್ದೀವಿ, ಮಕ್ಳಿಗೋಸ್ಕರ ಕೆಲ್ಸಕ್ಕೆ ಬರ್ತಾ ಇದ್ದೀವಿ ಅಷ್ಟೇ. ಏನಿಲ್ಲ, ಜೀವನ ಕಷ್ಟ ಅನ್ಸುತ್ತೆ, ಆದ್ರೂ ಮಕ್ಳಿಗೋಸ್ಕರ ಕಷ್ಟ ಪಡಲೇಬೇಕು. ಬಟ್ ಒಂದು ಖುಷಿ ಇದೆಯಮ್ಮ, ಬಡವ್ರ ಮನೆಯಲ್ಲಿ ಒಂದೇನಿರುತ್ತೆ ಅಂತಂದ್ರೆ ನಮಗೆ ಬಡತನ ಇರ್ಬೋದು, ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇಲ್ವಲ್ಲ ಸರ್. ನಮ್ಮ ಮನೆಯವ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಮಕ್ಕಳು ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ. ನಮ್ಮ ಮನೆಯವರು, ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಅಂತ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಅದೇ ಖುಷಿ ಅಲ್ವಾ? ಸಾಕ್ ಬಿಡಮ್ಮ, ಇನ್ನೇನಿದೆ? ಅದೇ ಅಷ್ಟೇ ಖುಷಿ. ಅಂದ್ರೆ ಕೆಲವರು ಶ್ರೀಮಂತಿಗೆ ದುಡ್ಡಿದ್ರು ಆರೋಗ್ಯ ಇರಲ್ಲ. ನಮಗೆ ಆರೋಗ್ಯ ಕೊಟ್ಟಿದ್ದಾನೆ ದೇವರು, ಕಷ್ಟಪಟ್ಟು ದುಡಿತೀವಿ, ಅವತ್ಕವತ್ ತಿಂತೀವಿ, ಮಕ್ಳು ಓದಿಸ್ತೀವಿ, ಮಕ್ಳೇ ನಮಗೆ ಆಸ್ತಿ ಇನ್ಕೊಂತೀವಿ. ಯಾರ ಮುಂದೆ ಕೈ ಚಾಚಿ ಬದುಕಲ್ಲ. ಮುಂದೆ ದೇವರು ನಮ್ಗೆ ಇದೇ ತರ ದುಡ್ಕೊಂಡು ತಿನ್ನೋ ಶಕ್ತಿ ಕೊಡ್ಲಿ ಅನ್ನೋದೇ ನಮ್ ಖುಷಿ. ಅಪ್ಪ, ಒಟ್ಟಿನಲ್ಲಿ ಮೈಯಲ್ಲಿ ಶಕ್ತಿ ಕೊಟ್ರೆ ಸಾಕು, ಹೆಂಗೋ ಬದುಕ್ಬಿಡ್ತೀವಿ ಅಂತ. ಟೈಮ್ ಆಗುತ್ತೆ ನಮ್ ಕೆಲಸ. ಬಹಳ ಒಳ್ಳೇದಮ್ಮ. 1-2 ಮಾತು ಬದುಕಿನ ಬುತ್ತಿ ಜೊತೆ ಮಾತಾಡಿದ್ದಕ್ಕೆ. ನೀವು ಮೇನ್ ಮಾತಾಡಿದಿರಿ, ಎಲ್ರದ್ದು ಒಟ್ಟಾರೆ ಧ್ವನಿ ಆಗಿದ್ದೀರಿ ಅಮ್ಮ ನೀವು. ಎಲ್ರ ಜೀವನ ಹೀಗೆ ಇದೆ, ಒಳ್ಳೇದಾಗ್ಲಿ ನಿಮ್ಗೆ. ನಾವಂತಲ್ಲ ಸರ್, ಈ ಗಾರ್ಮೆಂಟ್ಸ್ ಬರೋ ಪ್ರತಿಯೊಂದು ಹೆಣ್ಮಕ್ಳಿಂದನೇ ಇದೇ ಕಷ್ಟ ಇರುತ್ತೆ ಸರ್. ಅಂತಂದ್ರೆ ಈ ECC ಅನ್ನೋದು ECC ತರ 100 ಕಂಪ್ನಿ ಇದೆ. ನಮ್ಮಂತ ಏನೂ ಇಲ್ದಲೇ, ವಿದ್ಯೆ ಇಲ್ದೇ, ಬುದ್ಧಿ ಇಲ್ದೇ ಇರೋರಿಗೆಲ್ಲ ಜೀವನ ಕೊಟ್ಟಿದೆ. ಇದೇ ತರ ಕೊಡ್ಲಿ, ನಮಗೂ ಮಾಡೋ ಶಕ್ತಿ ಕೊಡ್ಲಿ ಸರ್. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.